ವಿಷ್ಣುವರ್ಧನ ಈ ತಾಯಿ ನೋಡು ಹೆಂಗ್ ಪಾತ್ರ ಮಾಡ್ರು, ಆ ನಾಗವಲ್ಲಿ ಪಾತ್ರ ಮಾಡುದು ಯಾರಿಗೂ ಆಗುದಿಲ್ಲ ಸರ್. ನಿಷ್ಠಾವಂತ ಒಬ್ಬ ಕಲಾವಿದಿಗೆ ಮಾತ್ರ ಆಗ್ತಾ ಇತ್ತು ಈ ಸಂದರ್ಭದಲ್ಲಿ ಹೇಳಿ ಇಚ್ಛೆ ಮಾಡ್ತಾನೆ ಈ ಸಂದರ್ಭದಲ್ಲಿ. ಯಾಕಂದ್ರೆ ನಿಜವಾದ ವಿಷ್ಣುವರ್ಧನ್ ತಂದು ತೋರಿಸಿದ್ದಾರೆ ರಮೇಶ್ ಅವರು, ತೋರಿಸಿದಾರಲ್ವಾ? ಚಪ್ಪಲಿಗೆ. ಯಾಕಂದ್ರೆ ನಮ್ಮೂರಲ್ಲಿ ರಮೇಶ್ ಒಬ್ಬ ಪತ್ರಕರ್ತರಾಗಿ ಬೆಳೀತಾ ಇದ್ದಾನೆ. ಒಂದು ಟಾಕೆದಲ್ಲಿ ನೀರಿನಲ್ಲಿ ಒಂದು ಹುಳ ಬಿದ್ದರು, ಅದನ್ನು ಫೋಟೋ ತೆಗೆದು ಇಡೀ ರಾಜ್ಯಕ್ಕೆ ಮುಚ್ಚುವಂತ ಹುಳಿ ರಮೇಶ್ ಚಪ್ಪಗಿ. ಹೌದಾ? ಅಂತ ಹುಲಿ ಮಣಿ ಮಣಿಗೆ ಬೆಳಿಬೇಕು, ನೀವು ಅವರಂತೆ ಆಗಬೇಕು. 15 ಮಂದಿಗೆ ಇವತ್ತು ದಿವಸ 3 ವರ್ಷ ಕತ್ತು ತಗೊಂಡಿರ್ತಕ್ಕಂಥ ಏಕೈಕ ಹುಲಿ ರಮೇಶ್ ಚಪ್ಪಗಿ. ಇವತ್ತು ದಿವಸ ನಾನೊಬ್ಬ ಯೂಟ್ಯೂಬ್ ಕಲಾವಿದಾಗಿ ರಂಗಭೂಮಿ ಕಲಾವಿದಿಗೆ ಮುಂದಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ರಮೇಶ್ ಅವರು ಇವತ್ತಿನ ದಿವಸ ನಮ್ಮ ವಿಷ್ಣುವರ್ಧನ್ ಡ್ಯಾನ್ಸ್ ಮಾಡಿದ್ದಾರೆ. ಇವತ್ತು ಎಲ್ಲರೂ ಓಟ್ ಹಾಕ್ಬೇಕು. ಲಿಂಗಾಯತ್ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ರಮೇಶ್ ಚಪ್ಪಗಿ ಮತಕ್ಷೇತ್ರದ ಅಭ್ಯರ್ಥಿಯಾಗಿ ಬರ್ತಾರೆ. ಅವರು ಪತ್ರಕರ್ತಾಗಿ ತಿರುಗಾವ ಮತಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. 25,000ರಿಂದ 30,000 ಓಟ್ ತಗೋತಾರೆ. ನೀವೆಲ್ಲರೂ ಓಟ್ ಹಾಕ್ಬೇಕು ಸರ್, ಎಲ್ಲರೂ ಓಟ್ ಹಾಕ್ಬೇಕು. ಇವತ್ತು ದಿವಸ ನನ್ನ ಆತ್ಮೀಯ ದೋಸ್ತ ವಿಷ್ಣುವರ್ಧನ್ ಅವ್ರ ಜೊತೆಗೆ ನಾನು ಒಬ್ಬ ಪಾತ್ರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ನಮ್ಮ ರಮೇಶ್ ಅವರಿಗೆ, ಅಣ್ಣ ಅವರಿಗೆ, ನಮ್ಮ ತಂಗಿನೋಳು ಎಂತ ಅದ್ಭುತ ಪಾತ್ರವನ್ನು ಮಾಡಿರ್ತಕ್ಕಂಥ ತಂಗಿಗೆ ಚಪ್ಪಾಳೆ ಬಳಿ. ಒಬ್ಬ ಕಲಾವಿದರಿಗೆ ಲಯ ಬೇಕು. ಲಯ ಇದ್ದಾಗ ಮಾಡಕ್ಕಾಗುತ್ತೆ ಸರ್, ಲಯಕ್ಕೆ ಏನು ಮಾಡಕ್ಕಾಗುದಿಲ್ಲ. ನೋಡು ತಂಗಿ ಹಂಗ